all, Hi all, welcome to our YouTube channel, Double Take Reactions. ನಾವಿವತ್ತು ರಿಯಾಕ್ಟ್ ಮಾಡ್ತಿರುವಂಥದ್ದು ಟ್ರೇಲರ್, ರೀಸೆಂಟ್ಲಿ ರಿಲೀಸ್ ಆಗಿರುವಂಥ ಟ್ರೇಲರ್ ವಾರಣಾಸಿ, ಡೈರೆಕ್ಟೆಡ್ ಬೈ ಮೋಸ್ಟ್ ರಿನೋಡ್ ಡೈರೆಕ್ಟರ್ ಇನ್ ಇಂಡಿಯನ್ ಸಿನಿಮಾ ಎಸ್ ರಾಜಮೌಳಿ. ರಾಜಮೌಳಿ ಅಂದ ತಕ್ಷಣ ಒಂದು ದೊಡ್ಡ ಬಿಗ್ಗೆಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಮೂವಿದು, ಯಾವ ಥರ ಇರುತ್ತೆ ಹೇಗೆ ಅಂತೇಳಿ. ರಿವೀಲ್ ಆಗಿರೋದು 3 ಜನ ಸ್ಟಾರ್ ಕ್ಯಾಸ್ಟ್ ಅಷ್ಟೇನೆ, ನೇಮ್ಸ್ ರಿವೀಲ್ ಆಗಿರೋದು. ಒಂದು ಮಹೇಶ್ ಬಾಬು, ಪ್ರಿಯಾಂಕಾ ಚೋಪ್ರಾ ಹಾಗೆ ಪೃಥ್ವಿರಾಜ್ ಸುಕುಮಾರನ್. ಸೊ ಇನ್ನ ಯಾರು ಇದ್ದಾರೆ, ಯಾರ್ಯಾರು ಇದರಲ್ಲಿ ಆಕ್ಟ್ ಮಾಡಿದಾರೆ ಏನೂ ಗೊತ್ತಿಲ್ಲ. ಟ್ರೈಲರ್ ನೋಡಿ ಯಾವ ತರ ಇದೆ, ಅದೇ ಸಾಲೆ ವಿಜುವಲ್ ರೆಪ್ರೆಸೆಂಟೇಷನ್ ಹೆಂಗಿದೆ, ಮೂವಿ ಯಾವ ಜಾನ್ರ ಮೇಲಿದೆ, ರಾಜಮೌಳಿ ಅವರು ಯಾವ ತರ ಟಾಪಿಕ್ ನ ತಗೊಂಡಿದ್ದಾರೆ ಅಂತ ಡಿಗ್ ಮಾಡಕ್ ಆಗುವಷ್ಟು ಡಿಗ್ ಮಾಡೋಣ. ಓಕೆ, ಲೆಟ್ಸ್ ಗೆಟ್ ಇನ್ ಟು ಇಟ್. ಶ್ರೀ ದುರ್ಗಾ ಆರ್ಟ್ಸ್ ಶೋಯಿಂಗ್ ಬಿಸ್ನೆಸ್ ಇದೆ ಅಂತ ಇವ್ರದ ವಿಜುವಲ್ ಇದೆ. ಫ್ರಮ್ ದ ಡೈರೆಕ್ಟರ್ ಆಫ್ ಬಾಹುಬಲಿ ಅಂಡ್ RRR, ಎಸ್ ರಾಜಮೌಳಿ. CGI ಅನ್ಸುತ್ತೆ ಅಥವಾ ರಿಯಲ್ ಶಾಟ್? ಇಲ್ಲ, CGI. 512 CE ವಾರಣಾಸಿ. ವಾರಣಾಸಿಯಲ್ಲಿ ನಡೆದಿರೋ ಕಥೆನಾ? 2027 CE ಡೈರೆಕ್ಟ್ ಅಲ್ಲಿಂದ ವಾರಣಾಸಿಯಲ್ಲಿ ನಡೆಯೋ ಕತೆ. ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಆಗ್ತಿರೋದಾ? ಓ ನೈಸ್. ಬೆಂಕಿಯಿಂದ ಐಸ್ ಅದಲ್ಲ, ನೀರ, ಅಂಟಾರ್ಟಿಕಾ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್. ವಾವ್ ನೈಸ್. ಬಾಟಮ್ ಇಂದ ನೀರ್ ಅಡಿಗಿಂದ ಈಗ ಟಾಪ್ ತೋರಿಸ್ತಾ ಇದೆ. ಅದು ಶಿಪ್ ಇದಾದಾಗ ಇತ್ಕೊಂಡಿಲ್ಲ, ಅಲ್ಲ ಅಲ್ಲ, ಆಫ್ರಿಕಾ ಶಿಪ್ ಫ್ರೋಸ್ ಆಗಿದ್ದು ಹಾಕಿದ್ರ. ಪ್ಯಾರಾಚೂಟ್ ಎಲ್ಲ ಇತ್ತು. ಓಕೆ ಓಕೆ, ಓ ಮಾನಾಂಚಲ ಕೇವ್, ಉಗ್ರ ಬತ್ತಿ ಕೇವ್. ಓ ಇದೊಳ್ಳೆ. ಇದು ಯಾರೋ ಬೀಳ್ತಾ ಇದ್ರಲ್ಲಿಂದ ಕೆಳಗಡೆಯಿಂದ. ಕಾಳಿ ಕಾಳಿ 7200 BC ಬಿಫೋರ್ ಕ್ರಿಸ್ಟ್. ಲಂಕಾ ಫೈಟ್ಸ್, ಲಂಕಾ ಫೈಟ್ ಇದೆ. ಆಂಜನೇಯ, ಕುಂಭಕರ್ಣ, ಆಂಜನೇಯ. ಓಕೆ, ಇದು ಇಯರ್ ಅಹೆಡ್ ಆದಂಗೂ ಇದೆಲ್ಲ ಪಿಕ್ಚರ್ ಒಂದೊಂದು ಗ್ಲಿಮ್ಸ್ ಆಫ್ ನೆಕ್ಸ್ಟ್ ಇಯರ್. ಶ್ರೀರಾಮ ಶೂಟ್ ಮಾಡ್ತಿದ್ದು ವಾನರ ಇದ್ರ ಮೇಲಿಂದ. ಓ ಇದು ಸಕಾಯ್ತಲ್ಲ ಶಾರ್ಟ್ ಇದೆ, ಅಲ್ಲಿಂದ ಇಲ್ಲಿ ಟ್ರಾನ್ಸಿಷನ್ ಆದ. ಮಹೇಶ್ ಬಾಬು, ಪೆಂಡೆಂಟ್ ಕಂಡೆ ಹೇಗಿತ್ತು? ಪೆಂಡೆಂಟ್ ನಾಮ ಅದು ಈಶ್ವರ ನಾಮ ತ್ರಿಶೂಲ. ಅದ್ರ ಕೆಳ ನಂದಿ, ಡಮರುಗ ಅದ್ರ ಕೆಳಗ್ ನಂದಿ. ಅದು ಮ್ಯೂಸಿಕ್ ಎಲಿವೇಶನ್. ವಾರಣಾಸಿ, ಎಸ್ ರಾಜಮೌಳಿಸ್ ವಾರಣಾಸಿ. ಏನಿದು? ಚೆನ್ನಾಗಿತ್ತಲ್ಲ? ಎಂತಂದ್ರೆ ಗೊತ್ತಾಗಿಲ್ಲ ಇದೀಗ. ರಿಪೀಟ್ ಇನ್ನೊಂದ್ಸಲ ನೋಡುವ. ಎಸ್ ಒಳ್ಳೆ ಇದ್ದಿತ್ತು ಮಾತ್ರ. ಮಜಾ ಆಯಾ. ಬಟ್ ಎಲ್ಲಿಂದನೂ ಎಲ್ಲಿಗೆ ಹೋಗಿ ಹಿಂದೆ ಮುಂದೆ ವಾಪಸ್ ತ್ರೇತಾಯುಗ, ದ್ವಾಪರ ಯುಗ ಅಲ್ಲಿಗೆಲ್ಲ ಹೋಗಿ ಬಂದಂಗಿತ್ತು. ದ್ವಾಪರ ಯುಗ ಇಲ್ಲಿ ತೋರಿಸಿಲ್ಲ ಬಿಡ. ತ್ರೇತಾಯುಗ ರಾಮ,
ಶ್ರೀರಾಮ ಲಂಕಾ ದಹನ. ಆ, ಹಾ ಅಲ್ಲಿಂದ ಸೀದಾ ಕಟ್ಟು ಆ, world. ಈಗ ಮಹೇಶ್ ಬಾಬು ನಂದಿ ಮೇಲೆ ರೈಡ್ ಮಾಡ್ತಾ ಬರ್ತಿರ್ಬೋದು, ಕರೆಂಟ್ ಡೇ ಅಂಡ್ ಏಜ್ ತರ ಕಾಣಿಸುತ್ತಪ್ಪ. ಹಾ ಹೌದು. ಸ್ಟ್ರೇಂಜ್, ಬಟ್ ಏನೂ ಗೊತ್ತಾಗಲಿಲ್ಲ ಟ್ರೇಲರ್ ಅಲ್ಲಿ. ಮೂವಿ ಯಾವ ತರ ಇರ್ಬೋದು, ಯಾವ ಕಾನ್ಸೆಪ್ಟ್ ಅನ್ನು ಟಚ್ ಮಾಡಿರ್ಬೋದು ಈ ಸಲ ರಾಜಮೌಳಿ ಅವರು, ಏನೂ ಗೊತ್ತಾಗಿಲ್ಲ. ಬಟ್ ಮಹೇಶ್ ಬಾಬು ಎಸ್ ರುದ್ರ ಅಂಡ್ ರಾಮ. ರುದ್ರ ಅಂಡ್ ರಾಮ, ರುದ್ರ ಅಂಡ್ ರಾಮ. ರುದ್ರ ಶಿವನ ಅವತಾರ, ಆ, ರಾಮ ವಿಷ್ಣುವಿನ ಅವತಾರ. ಹ್ಮ್. ರುದ್ರ ಅಂಡ್ ರಾಮ, अरे कहना क्या चाहते हो? ಡ್ಯುಯಲ್ ರೋಲ್ ಅಥವಾ ಟೂ ಇನ್ಕಾರ್ನೇಷನ್ ಆಫ್ ಒನ್ ಆಫ್ ಶಿವ ಅಂಡ್ ಒನ್ ಆಫ್ ವಿಷ್ಣು. ಎರಡನೇ ಸಲ ನೋಡ ಟ್ರೈಲರ್. क्या क्या बोला तूने? नहीं पहले क्या बोला? चल चल ಇನ್ನೊಂದು ಸ್ವಲ್ಪ ಡಿಕೋಡ್ ಮಾಡೋಕೆ ಟ್ರೈ ಮಾಡ. तो चलिए शुरू करते हैं. ಫಸ್ಟ್ ಟೈಮ್ ನೋಡಿದಾಗ ಏನೂ ಗೊತ್ತಾಗಿಲ್ಲ. ಯಾವ ಕಾನ್ಸೆಪ್ಟ್ ಇದು? $512 CE ಅಂದ್ರೆ 512 ಕಾಮನ್ ಎರಾ, ಅಂದ್ರೆ ಬಿಫೋರ್ ಕಾಮನ್ ಎರಾ ಅಲ್ಲ ಇದು. ಅಂದ್ರೆ ಇಯರ್ 1, 2, 3 ಸ್ಟಾರ್ಟ್ ಆಯ್ತಲ್ಲ ಅದು. ಹ್ಮ್. ಓಕೆನಾ? ಅವಾಗ ಋಷಿ ಮುನಿಗಳ ಇದು ವಾರಣಾಸಿಯಲ್ಲಿ ಅಂತ ತೋರಿಸ್ತಾ ಇರ್ಬೋದು. ಪ್ರಾಬಬ್ಲಿ ಅದಾದ್ಮೇಲೆ ಇದು ಗೊತ್ತಿಲ್ಲ, ಇದೊಂದು ಕಾಮೆಟ್ ಬರ್ತಾ ಇದೆ. ಪ್ರಾಬಬ್ಲಿ ದ ಸೇಮ್ ಕಾಮೆಟ್ ದಟ್ ಕಿಲ್ಡ್ ಡಿನೋಸಾರ್ಸ್ ಆರ್ ಸಮಥಿಂಗ್. ಹ್ಮ್. ಡೈನೋಸಾರ್ಸ್ ಎಲ್ಲ ಸತ್ತಾರ ಮೇಲೆ ಮನುಷ್ಯರದ್ದಲ್ಲ. ಗೊತ್ತಿಲ್ಲ ಅಲ್ಲ. ಇದು 2027 CE ಅಂದ್ರೆ ಈಗಿನ ಇಯರ್ ಅದು. 2027 ಅಂದ್ರೆ ಈಗ ನೆಕ್ಸ್ಟ್ ವರ್ಷ. ಇದು 2026 ನೆಕ್ಸ್ಟ್ ವರ್ಷ ಇದು. ಹಾ. ಸೊ ಆಸ್ಟ್ರಾಯ್ಡ್ ಅಲ್ಲಿಂದ ಕನ್ವರ್ಟೆಡ್ ಟು ಐಸ್. ಪ್ರಾಬ್ಲಿ ಐಸ್ ಏಜ್ ತೋರಿಸ್ತಾ ಇರೋದು. ಐಸ್ ಏಜ್, ಇಲ್ಲ ಇಲ್ಲ, ರಾಸ್ ಐಸ್ ಶೆಲ್ಫ್. 2017 ಇದು. ಸಾರಿ 2027 ಇದು. ಇದು ಕಾರಣ ಇದೀಗ ಉಲ್ಟಾ ಆಯ್ತಲ್ಲ. ಇದೀಗ 7200 BC ತೋರಿಸಿದ್ವಿ. ಈಗ ಶಿಪ್ ಫ್ರೀಸ್ ಆಯ್ತದ ಇಲ್ಲಿ. ಹಾ. ಸೀದಾ ಕಟ್ಟು ಆಫ್ರಿಕಾ ಅಗೇನ್. ಏನಕ್ಕೆ ಆಫ್ರಿಕಾಕ್ಕೆ ಬಂತ ಅಲ್ಲಿಂದ ಗೊತ್ತಿಲ್ಲ. ಇಟ್ಸ್ ಮಾಡರ್ನೈಸ್ಡ್ 2027 ಇದಿದೆ ಇದೆಲ್ಲ. ಸೀದಾ ವಾನಾಂಚಲ್, ಉಗ್ರಬತ್ತಿ ಕೇವ್, ಕಾಳಿ ಕಾಳಿ ಅಲ್ಲಿ ಮೇಲ್ಗಡೆ ಯಾರೋ ಬೀಳ್ತಾ ಇರ್ತಾರೆ ಕಾಣಿಸಿಲ್ಲ ಅಲ್ಲ. ಅಲ್ಲಿ ಹೋಮ ಮಾಡ್ತಾ ಇದ್ರ ಜನ ಇದ್ರ ಯಾರು ಅಲ್ಲಿಂದ? ಇದು ಬಿಫೋರ್ ಕಾಮನ್ ಎರಾ. ಇದು ಬಿಫೋರ್ ಕಾಮನ್ ಎರಾ. ಅಂದ್ರೆ ಈಗ 1ನೇ ಇಯರ್ ಇಂದ 2027 ತನಕ ಬಂತಲ್ಲ, ಇದಕ್ಕಿಂತ ಹಿಂದಿನ ಇದು. ಹಿಂದಿನ್ನು 1200 ಬಿಫೋರ್ ಕಾಮನ್ ಎರಾ. ರಾಮ ಎಲ್ಲ ಇದ್ದದ್ದು. ತ್ರೇತಾಯುಗ ಇಲ್ಲ ಬಂತಲ್ಲ. ತ್ರೇತಾಯುಗ, ತ್ರೇತಾಯುಗ ಲಂಕಾ ನಗರಂ. ಸೊ ಲಂಕಾ ನಗರಂ ತ್ರೇತಾಯುಗ ಅಂದ್ರೆ ಇದು ರಾಮ ರಾವಣ ಯುದ್ಧ ಆಗೋ ಟೈಮ್ ಆಗ್ತಾ ಇದೆ ಅನ್ಸುತ್ತೆ. ಶ್ರೀ ಹನುಮಾನ್ ಬಾಲದ ಮೇಲೆ ರಥ ಕಂಡು ಚಾರಿಯಟ್. ದಿಸ್ ಸೀನ್ ಮಾತ್ರ ಸಖತ್ ಮಾತ್ರ. ಅಲ್ಲಿ ವಾನರ ಸೇನೆ ಲ್ಯಾಡರ್ ತರ ಮಾಡ್ಕೊಂಡು ಮೇಲ್ಗಡೆ ಟಾಪ್ ಆಫ್ ದ ಲ್ಯಾಡರ್ ಶ್ರೀರಾಮಚಂದ್ರ, ಶ್ರೀರಾಮನ ಲಕ್ಷ್ಮಣನ ಗೊತ್ತಿಲ್ಲ, ಇಬ್ರೊಳಗೊಬ್ರು. ಪ್ರಾಬ್ಲಿ ರಾಮನೇ ಆಗಿರ್ಬೋದು, ಬಿಕಾಸ್ ಲಕ್ಷ್ಮಣಕ್ಕಿಂತ ರಾಮ ಯುದ್ಧ ಮಾಡ್ತಾ ಇರ್ಬೋದು. ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಬ್ಸರ್ವ್ ಮಾಡಿ. ಶಾರ್ಟ್ ಸಾಕಾದಿತ್ತಲ್ಲ. to Varanasi again. Come back to Varanasi again. ಇದು ಸೀನ್ ಕಾಣ, ಇದು ಸಖತ್ತಲ್ಲ ಇದು.
ತ್ರಿಶೂಲ ಎಷ್ಟು ಚಂದ ತೋರಿಸಿದ್ರು ಅಂದ್ರೆ ಡೆಫಿನೇಷನ್, ಹೈ ಡೆಫಿನೇಷನ್. ಓಕೆ ಗೈಸ್, ಟ್ರೇಲರ್ ನೋಡಿದ್ವಿ. कौन है ये लोग? ಬಟ್ ಏನು ಡಿಕೋಡ್ ಮಾಡಿದ್ವಾ ಅಥವಾ ಕರೆಕ್ಟಾಗಿ ಮಾಡಿದ್ವಾ ಇಲ್ವಾ ಒಂದು ಗೊತ್ತಾಗ್ಲಿಲ್ಲ. ಬಟ್ ಒಂದಂತೂ ನಿಜ, ಅದೇ ಹೇಳಿದಾಗೆ ಬೇರೆ ಬೇರೆ ಯುಗಗಳಿಗೆ ಹೋಗಿ ಬಂದಿರೋ ತರ ಕಾಣಿಸ್ತಿತ್ತು. ಬಟ್ ಅದು ಇಲ್ಲಿಗೆ ಕರೆಂಟ್ ಡೇ ಅಂಡ್ ಏಜ್ಗೆ ಯಾವ ತರ ಕನೆಕ್ಷನ್ ಆಗುತ್ತೆ, ಸ್ಟೋರಿ ಯಾವ ತರ ಡೆವಲಪ್ ಆಗ್ಬೋದು, ಇದರಲ್ಲಿ ಮಹೇಶ್ ಬಾಬು ಕ್ಯಾರೆಕ್ಟರ್ ಏನು, ಅದ್ರಲ್ಲಿ ಇರೋ ಪ್ರಕಾರ 2 ಹೆಸರು ತೋರಿಸ್ತಾ ಇರೋದು ಡಿಸ್ಕ್ರಿಪ್ಷನ್ ಅಲ್ಲಿ. ರುದ್ರ, ಮಹೇಶ್ ಬಾಬು ಆಸ್ ರುದ್ರ, ರಾಮ, 2 ಕ್ಯಾರೆಕ್ಟರ್. ಹಾ. ಸೊ ಅಂಡ್ ಈಗ ಟ್ರೇಲರ್ ಅಲ್ಲಿ ಕಂಡ್ರೆ ನಿಂಗೆ ಅಂತ ಟ್ರೇಲರ್ ಅಂದ್ರೆ ಫರ್ಗೆಟ್ ಅಬೌಟ್ ದ ಸ್ಟೋರಿ ಅಂಡ್ ಆಲ್, ಟ್ರೇಲರ್ ನೋಡಿ. मैं क्या करूं फिर, जॉब छोड़ दूं? ಟ್ರೈಲರ್ ನಂಗೆ ಫಸ್ಟ್ ಇಂಪ್ರೆಷನ್ ವಾವ್ ಅನ್ಸ್ತು. ವಿಜುವಲ್ ಎಫೆಕ್ಟ್ಸ್ ಎಲ್ಲ ಒಳ್ಳೇದಿತ್ತು. ಅದು ಮಹೇಶ್ ಬಾಬುದು ಅವ್ರದ್ದು ಇಂಟ್ರೊಡಕ್ಷನ್, ಅದು ಹಿಂಗೆ ತ್ರಿಶೂಲದಿಂದ ಹಿಂಗೋಯ್ ಅದೊಂದು ಒಳ್ಳೆ ಇದ್ದಿತ್ತು. ಇದ್ರಲ್ಲಿ ಪ್ರಿಯಾಂಕಾ ಚೋಪ್ರಾ ಮತ್ತೆ ಪೃಥ್ವಿರಾಜ್ ಅವರಿಬ್ರನ್ನ ತೋರಿಸ್ಲಿಲ್ಲ. ಬಟ್ ಐ ಬಿಲೀವ್ ಪೃಥ್ವಿರಾಜ್ ಸುಕುಮಾರನ್ ಅವ್ರದ್ದೊಂದು ಪೋಸ್ಟರ್ ಬಿಟ್ಟಿದ್ದೀರಿ. ಹಿ ಸಿಟ್ಟಿಂಗ್ ಆನ್ ಅ ವೀಲ್ ಚೇರ್ ವಿತ್ ಆರ್ಮ್ ಲೈಕ್ ಡಾಕ್ಟರ್ ಆಕ್ಟೋಪಸ್, ಸ್ಪೈಡರ್ ಮ್ಯಾನ್ ವಿಲನ್ ಆ ತರ ಆರ್ಮ್ ಬಂದಿರೋದು, ರೋಬೋಟಿಕ್ಸ್ ಆರ್ಮ್ ಬಂದಿರೋದು. ಸೊ ಸೈಂಟಿಫಿಕಲಿ ಅಡ್ವಾನ್ಸ್ಡ್ ಆರ್ ಸಮಥಿಂಗ್ ಅದ ಅಂದ್ರೆ ಆತರ ಪ್ಯಾರಲಲ್ ಬೆಳಗ್ಗೆ ನಮ್ಮ ಹತ್ರ ಆತ ಇಲ್ಲ. ಬಿಕಾಸ್ ಗೊತ್ತಿಲ್ಲ, ಜಸ್ಟ್ ಇಮ್ಯಾಜಿನ್ ಯಾವ ತರ ತಗೊಂಡು ಹೋಗಿರ್ಬೋದು, ಕತೆ ಯಾವ ತರ ಇರ್ಬೋದು. ಇದೆಲ್ಲ ಡಿಫ್ರೆಂಟ್ ಸಿನರೀಸ್ ನೋಡಿದ್ರೆ ಅದನ್ನೆಲ್ಲ ಒಂದು ಮಾಡಿ ಒಂದು ಮೂವಿ ಹೆಂಗೆ ಕತೆ ಮಾಡಿರ್ಬೋದು, ಯಾವ ತರ ಡೆವಲಪ್ ಆಗ್ಬೋದು ಸ್ಟೋರಿ. 100% ಕ್ಯೂರಿಯಾಸಿಟಿ. ಸೊ ನನಗೆ ಟ್ರೇಲರ್ ನೋಡಿ No, God, please, no! ವಿಜುವಲಿ ಇಟ್ ಇಸ್ ಲುಕಿಂಗ್ ಸೋ ಗುಡ್. ಐ ಥಿಂಕ್ ಇವ್ರದ್ದು ಎಸ್ ರಾಜಮೌಳಿ ಉಳಿದ all ರೀಸೆಂಟ್ films, ಮೂವೀಸ್ movies ಎಲ್ಲ ಎಲ್ಲ ಅವ್ರು work ಇದ್ರು. ಮಾಡಿದ್ರು. ಶಿವಾಜಿ ಅಲ್ಲೂ ಇದ್ದಿರ್ಬೇಕು. ಹಾ, ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ, ಅವರು ಕೂಡ ಎಸ್ ರಾಜಮೌಳಿ ಜೊತೆ ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡಿದವರು. ಸೊ ಅವ್ರದ್ದು ರ್ಯಾಪ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಯೂಶುವಲಿ ನಾನ್ ನೋಡಿರೋ ಪ್ರಕಾರ ಒಬ್ಬ ಸ್ಟಾರ್ ಡೈರೆಕ್ಟರ್ ಅವ್ರ ಗುಡ್ ಫಿಲ್ಮ್ ಮೇಕರ್ ಡೈರೆಕ್ಟರ್, ಅವ್ರ ಜೊತೆ ಕ್ರೂ ಇರುತ್ತಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಮೂವಿಲು. ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಯಾರು ಗೊತ್ತಾ ಕಾಂಬಿನೇಷನ್, ಡೈರೆಕ್ಟರ್ ಅಂಡ್ ಸಿನಿಮಾಟೋಗ್ರಾಫರ್ ಕಾಂಬಿನೇಷನ್. ಇಬ್ರು ಸಕ್ಸಸ್ಫುಲ್ ವಿಷನರಿ ಫಿಲ್ಮ್ ಮೇಕರ್ಸ್ ಅವ್ರದ್ದು ಕಾಂಬಿನೇಷನ್ ಒಂದೇ ಇರುತ್ತೆ. ಬಿಕಾಸ್ ಅವರಿಬ್ರು ಒಂದು ರ್ಯಾಪ್ ಬಿಲ್ಡ್ ಆಗಿರುತ್ತೆ. ಇವ್ರಿಗೆ ಯಾವ ಶಾರ್ಟ್ ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ, ಡೈರೆಕ್ಟರ್ಗೆ ತಲೆಯಲ್ಲಿ ಏನ್ ನೋಡ್ತಿದೆ, ಅವ್ರು ಯಾವ ತರ ಈ ಶಾರ್ಟ್ ನ ಇಟ್ಟು ಒಂದು ಸ್ಕ್ರೀನ್ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ, ಅಥವಾ ಅವ್ರ ಥಿಂಕಿಂಗ್ ಯಾವ ತರ ಸಿನಿಮಾಟೋಗ್ರಾಫರ್ ಅರ್ಥ ಮಾಡ್ಕೊಂಡಿರ್ತಾನೆ, ಅದೇ ತರ ಒಂದು ಶಾರ್ಟ್ ರೆಡಿ ಮಾಡ್ತಾರೆ ಅವರು. ಸೊ ಅದನ್ನ ರ್ಯಾಪ್ ಬೆಳೆದಿರೋದ್ರಿಂದ ಪ್ರಾಬ್ಲಿ ಇರಿಬ್ರು ಸೇಮ್ ಎಕ್ಸಾಂಪಲ್ ಇನ್ ಕನ್ನಡ, ರಿಷಬ್ ಶೆಟ್ಟಿ ಅಂಡ್ ಅರವಿಂದ್ ಕಶ್ಯಪ್. ರಿಷಬ್ ಶೆಟ್ಟಿ ಒಬ್ಬ ಫಿಲ್ಮ್ ಮೇಕರ್ ಆಗಿ, ವಿಷನರಿ ಫಿಲ್ಮ್ ಮೇಕರ್ ಆಗಿ, ಡೈರೆಕ್ಟರ್ ಆಗಿ, ಅವ್ರದ್ದು ರ್ಯಾಪ್ ಬಿಲ್ಡಪ್ ಆಗಿರೋದು ಅರವಿಂದ್ ಕಶ್ಯಪ್ ಸಿನಿಮಾಟೋಗ್ರಾಫರ್. ಬಿಕಾಸ್ ಅವ್ರಿಬ್ರದ್ದು ಒಂದು ಕೆಮಿಸ್ಟ್ರಿ, ಇವ್ರಿಗೆ ಯಾವ ತರ ಇಮ್ಯಾಜಿನ್ ಮಾಡ್ಕೊಂಡು ಸ್ಟೋರಿ ಬರ್ದಿದ್ದಾರೆ, ಯಾವ ತರ ಶಾರ್ಟ್ ತೋರಿಸ್ಬೇಕು ಅಂತ ಇರುತ್ತೋ ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಅದೇ ತರ ಶಾರ್ಟ್ ಇಡೋದು. ದ್ಯಾಟ್ಸ್ ಬಿಕಾಸ್ ಆಫ್ ಆ ಒಂದು ಜೆಲ್ ಕ್ರಿಯೇಟ್ ಆಗಿದೆ, ಕೆಮಿಸ್ಟ್ರಿ ಕ್ರಿಯೇಟ್ ಆಗಿರೋದ್ರಿಂದ ಒಳ್ಳೊಳ್ಳೆ ಶಾರ್ಟ್ಸ್ ಗಳು ಫ್ರೇಮ್ ನೀವು ನೋಡ್ಬೋದು ಮೂವಿಲಿ. ಸಿಮಿಲರ್ಲಿ ಅದೇ ತರನೇ ಇವ್ರದ್ದು ಕೂಡ. ದ್ಯಾಟ್ಸ್ ವೈ ದೇ ಕೀಪ್ ಆಲ್ಮೋಸ್ಟ್ ಸೇಮ್ ಟೀಮ್. ಕರೆಕ್ಟ್. ಇದು ಮೇನ್ ಯಾವ್ದೆಲ್ಲ ಇತ್ತು ಅದಕ್ಕೆಲ್ಲ ಅವರು ಪ್ರೀವಿಯಸ್ ಇಂದ ಯಾರು ಇದ್ರು ಅವ್ರನ್ನೇ ಹೈಕಣ್ಕತ್. ಬಿಕಾಸ್ ಅದು ಬಜೆಟ್ ಮತ್ತೆ ಪ್ರೊಡ್ಯೂಸ್ ಮಾಡೋದು, ಅದನ್ನ ಜನರ ಮುಂದೆ ಪ್ರೊಡ್ಯೂಸ್ ಮಾಡೋತ್ತಿಗೆ ಅದು ಒಂದು ವ್ಯಾಲ್ಯೂ ಹಾಕದ್ ಬಜೆಟ್ಗೆ. ಸೊ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು 2-3 ಮೂವಿ ಜೊತೆಗೆ ಮಾಡಿ ಇದ್ದಿದ್ರಿಂದ. ಸೊ ಈಸಿಲಿ ಟ್ರಸ್ಟ್ ಮಾಡ್ಲಕ್ಕ. ಸೊ ಈಚೆಗೆ ಮೂವಿ ಅದನ್ನೆಲ್ಲ ಕಂಡು ಆಚೆಗೆ ಅಯ್ಯೋ ಅವ್ರು ಹೆಂಗ್ ಮಾಡ್ತಾರ ಅನ್ನೋ ಕನ್ಫ್ಯೂಷನ್ ಬದ್ಲ ಫಸ್ಟ್ ಈಗ ವರ್ಕ್ ಮಾಡ್ದಾರೋ ಇದ್ರೆ ಈಸಿ ಆಗ್ತವ್ರೆ. ಗೊತ್ತು, ಅವ್ರನ್ನ ಟ್ರಸ್ಟ್ ಮಾಡಿ ಇವ್ರು ಬಿಡ್ಲಕ್ಕ. ಓಕೆ ಇವ್ ನೋಡೋದು ಅವ್ರು ಮತ್ತೆ ಹೋಗಿ ಸೂಪರ್ವೈಸ್ ಮಾಡುವಂತ ಅವಶ್ಯಕತೆ ಮಾಡ್ಕೊಂತಿಲ್ಲ, ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕತ್ತಿಲ್ಲ, ಹೇಳ್ರೆ ಅರ್ಥ ಮಾಡ್ಕೊಂಬಷ್ಟು ಅವರು ಸೇಮ್ ಲೆವೆಲ್ ಅಲ್ಲಿ ಇರ್ತಾರೆ. ಕರೆಕ್ಟ್. ಓಕೆ ಗಾಯ್ಸ್, ಇದು ನಮ್ಮ ಟ್ರೈಲರ್ ರಿಯಾಕ್ಷನ್
ಫಾರ್ ದ ಬ್ಯೂಟಿಫುಲ್ ಟ್ರೇಲರ್ ಆಫ್ ವಾರಣಾಸಿ. ಮುಂದಿನ ವಿಡಿಯೋವರೆಗೂ ಟೇಕ್ ಕೇರ್, ಬೈ ಬಾಯ್, ಸಿ ಯು ಅಗೇನ್.